ತುಂಗಭದ್ರಾ ಜಲಾಶಯದಿಂದ ಅತಿ ಹೆಚ್ಚು ನೀರನ್ನು ಈಗ ಹೊರಬಿಡಲಾಗ್ತಾ ಇರೋ ಪರಿಣಾಮವಾಗಿ ಕೊಪ್ಪಳ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಮುಳುಗಡೆಯಾಗಿದೆ. ಪೊಲೀಸ್ ಇಲಾಖೆ ಸೇತುವೆ ಮೇಲೆ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕಂಪ್ಲಿ ಸಂಪರ್ಕಿಸುವಂತ ಸೇತುವೆ ಕಡಿತಗೊಂಡಿದೆ. ಇದರಿಂದ ವಾಹನ ಸವಾರರು ಪರ್ಯಾಯ ಮಾರ್ಗದಿಂದ ಈಗ ತೆರಳುತ್ತಾ ಇದ್ದಾರೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿರೋದ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ 33 ಗಸ್ಟ್ ಗೇಟ್ಗಳ ಮೂಲಕ 1,50,000 ಕ್ಯೂಸೆಕ್ಸ್ ಈಗ ನದಿಗೆ ನೀರು ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ನಾವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಜಂತ್ಕಲ್ ಬಳಿ ಇರುವಂಥ ಸೇತುವೆ ಮೇಲೆ ಇದ್ದೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಸಂಪೂರ್ಣವಾಗಿ ಸೇತುವೆ ಮುಳುಗಿದೆ. ನೋಡ್ತಾ ಇದ್ದ ದೃಶ್ಯದಲ್ಲಿ ಸಂಪೂರ್ಣವಾಗಿ ಸೇತುವೆ ಕಾಣಲಾರದಷ್ಟು ಕಸ ಕಡ್ಡಿಗಳು ಅಂದರೆ ಮುಚ್ಚಿ ಹೋಗಿದೆ ಸೇತುವೆ ಮೇಲೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸಿದ್ವಿ. ಅಪಾಯದ ಮಟ್ಟ ಮೀರಿ ಈಗ ಸೇತುವೆ ಮೇಲೆ ನೀರು ಹರಿದು ಬರ್ತಾ ಇದೆ. ಈಗಾಗಲೇ 1,00,000 ಕ್ಯೂಸೆಕ್ಸ್ 1 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಿದ್ದಾರೆ. ಈ ಪ್ರಮಾಣದಲ್ಲಿ ಇದಂದರೆ ನೀರು ಹರಿತಾ ಇದೆ. ಇದು ಅಂದರೆ ಗಂಗಾವತಿ ಕಂಪ್ಲಿಗೆ ಹೋಗುವಂಥ ಮುಖ್ಯ ಸೇತುವೆ. ಈ ಸೇತುವೆಯಿಂದ ಸಾಕಷ್ಟು ರೈತರಾಗಿರ್ಬೋದು ಮತ್ತು ವಾಹನ ಸವಾರರು ಕಂಪ್ಲಿಗೆ ಹೋಗುವಂಥ ಇಲ್ಲಿಂದ ಅಂದರೆ 5-6 ಕಿಲೋಮೀಟರ್ ಅಂತರದಲ್ಲಿರುವಂಥ ಕಂಪ್ಲಿಗೆ ಮತ್ತು ಬಳ್ಳಾರಿ ಜಿಲ್ಲೆಗೆ ವಿಜಯನಗರ ಜಿಲ್ಲೆಗೆ ಸಂಪರ್ಕಕ್ಕೆ ಸೇತುವೆ ಇದೇ ಮುಖ್ಯ ಸೇತುವೆ ಆಗಿತ್ತು. ಆದರೆ ಈಗ ಸಂಪೂರ್ಣವಾಗಿ ಕಳೆದ ದಿನದಿಂದ ನೀರು ಸೇತುವೆ ಮೇಲೆ ಹರಿತಾ ಇರೋದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ವಾಹನ ಸವಾರಿಗೆ ಆಗಿರ್ಬೋದು ಮತ್ತು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ನಿಷೇಧ ಏರಿದೆ. ಈಗ ಯಾವುದೇ ರೀತಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಅಧಿಕಾರಿಗಳು ತಂಡ ಏನಾದರೂ ಸ್ಥಳದಲ್ಲಿ ಬ್ಯಾರಿಕೇಡ್ ಹಾಕಿ ಸೇತುವೆ ಮೇಲೆ ಯಾರು ಬಿಡಂತೆ ಎಚ್ಚರಿಕೆ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರೋದು ಯಾವ ರೀತಿ ಅಪಾಯದ ಮಟ್ಟ ಮೀರಿ ಅಂದರೆ ನದಿ ತನ್ನ ನೀರು ಹರಿತಾ ಇದ್ದಂಥ ದೃಶ್ಯದಲ್ಲಿ ನೋಡ್ತಾ ಇರೋದು. ಈ ಹಗ್ಗ ಎಷ್ಟು ಚಾಚಿದೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಈಗಾಗಲೇ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಇನ್ನೂ ಜಾಸ್ತಿ ಅಂದರೆ ತುಂಗಭದ್ರಾ ಜಲಾಶಯದ ನೀರಾವರಿ ಅಧಿಕಾರಿಗಳು ಇನ್ನೂ ಜಾಸ್ತಿ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಇದೆ. ಆದರೆ ಇಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆ ಕಡಿಮೆ ಇದ್ದರೂ ಸಹ ಏನಂದರೆ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯ ಜುಲೈ ತಿಂಗಳಲ್ಲೇ ಈ ಬಾರಿ ತುಂಬಿದೆ ಅಂತ ಹೇಳ್ಬೋದು. ಕಳೆದ ಬಾರಿಯಿಂದ ಅಂದರೆ ಮಳೆ ಕಡಿಮೆ ಇದ್ದ ಕಾರಣಕ್ಕೆ ಬರಗಾಲ ಏರ್ಪಟ್ಟಿತ್ತು. ಬರಗಾಲ ಬಿದ್ದಿತ್ತು ಅಂತಲೇ ಹೇಳ್ಬೋದು. ಈಗ ಮತ್ತೆ ರೈತರಲ್ಲಿ ಖುಷಿದಾಯಕ ಆಗಿದೆ. ಕೃಷಿ ಚಟುವಟಿಕೆ ಸಹ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಖಂಡ ಗತಿ ಪಲ್ಬಿಟ್ ಟಿವಿ ಕೊಪ್ಪ.